ಭರತವಾಕ್ಯ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಈಗ ಬ್ರೇಕ್ಗೂ ಮೊದಲು ನಾವು ಚರ್ಚೆ ಮಾಡ್ತಾ ಇದ್ವಿ, ಒಂದು ಮನೆ ತೆಗೆದುಕೊಳ್ಬೇಕು ಅಥವಾ ಒಂದು ನಿವೇಶನವನ್ನು ಕೊಂಡ್ಕೊಳ್ಬೇಕು ಅಂತಂದರೆ ಲೋನ್ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಏನೇನು ಡಾಕ್ಯುಮೆಂಟೇಷನ್ ಬೇಕು ಅಂತ ಡಾಕ್ಟರ್ ಭರತ್ಚಂದ್ರ ಅವರು ಹೇಳಿದರು. ಇನ್ನು ನಾವು ಎಲ್ಲ ದಾಖಲೆಗಳನ್ನ ಕೊಡ್ತೀವಿ ಭರತ್ಚಂದ್ರ ಅವರೇ ಬ್ಯಾಂಕ್ಗೆ, ಅವರು ಯಾವ ರೀತಿ ಪ್ರೊಸೀಡ್ ಮಾಡ್ತಾರೆ, ಎಷ್ಟು ದಿವಸಗಳ ಲೋನ್ ಆಗುತ್ತೆ, ಇದ್ರ ಬಗ್ಗೆ ಏನಾದರೂ ಒಂಚೂರು ಮಾಹಿತಿ. ನೀವೆಲ್ಲ ದಾಖಲೆಗಳನ್ನು ಅವ್ರಿಗೆ ಕೊಟ್ಟಿದ್ದೀರಿ. ಈಗ ಮುಖ್ಯವಾಗಿ ನಿಮ್ಮ ಲೋನಿನ ಒಂದು ಸಾಲದ ಒಂದು ಅಮೌಂಟ್ ಡಿಸೈಡ್ ಆಗೋದು ರೀಪೇಯಿಂಗ್ ಕೆಪಾಸಿಟಿ ಮೇಲೆ. ಏನಿದು ರೀಪೇಯಿಂಗ್ ಕೆಪಾಸಿಟಿ ಅಂತ ನೋಡಿ, ಈಗಾಗಲೇ ಒಂದು ಬಿಸ್ನೆಸ್ ಮನ್ ಉದಾಹರಣೆ ಕೊಟ್ಟೆ. ಅವನು ಆದಾಯ 1,80,000 ಒಳಗೆ ಇದೆ ಅಂತ ಅವ್ನು ಹೇಳಿದ್ದಾನೆ. ಅಲ್ಲಿಗೆ ಏನಾಯ್ತು, 15,000 ಆಯ್ತು ತಿಂಗಳಿಗೆ. 15,000 ಆದಾಗ ಅದರಲ್ಲಿ ಅವರು 60% ಊಟಕ್ಕೆ ಮತ್ತು ಉಳಿದ ಖರ್ಚುಗಳಿಗೆ ಖರ್ಚಾಗುತ್ತೆ. ಅಲ್ಲಿಗೆ ಅವ್ನು ಉಳ್ಕೊಂಡಿರೋದು ಕೇವಲ 40%. 40% ಆಫ್ 15,000 6,000 ರೂಪಾಯಿ. 6,000 ರೂಪಾಯಿ. ಈ 6,000 ರೂಪಾಯಿ ಅವನು ರೀಪೇಯಿಂಗ್ ಕೆಪಾಸಿಟಿ ಇರೋದು ತಿಂಗಳಿಗೆ. ಅಂದ್ರೆ ಬ್ಯಾಂಕ್ ಅವ್ರು ಇವನಿಗೆ ದುಡ್ಡನ್ನ ಕಟ್ಟೋ ಶಕ್ತಿ ಇದೆಯಾ ಅಂತ ನೋಡ್ತಾರೆ. ಈಗ ಇವನು 6,000 ಮಾತ್ರ ಕಟ್ಟಬಲ್ಲ. ಅದರಿಂದಾಗಿ ಇವನಿಗೆ ಲೋನ್ ಅಮೌಂಟ್ ಡಿಸೈಡ್ ಆಗೋದು ಎಷ್ಟು, 6 ಲಕ್ಷ. ಅಲ್ಲ, ಒಬ್ಬ ವ್ಯಕ್ತಿಗೆ ಒಂದು ತಿಂಗಳ ಆದಾಯ ಎಷ್ಟೇ ಇದ್ರು ಅದರಲ್ಲಿ 60% ಇದಕ್ಕೆ ತೆಗೆದುಬಿಡ್ತಾರೆ. ಈಗ ಸಪೋಸ್ ಒಬ್ಬನಿಗೆ ಒಂದು 1 ಲಕ್ಷ ರೂಪಾಯಿ ಆದಾಯ ಇತ್ತು, 60,000 ತೆಗೆದುಬಿಡಿ ಸೈಡ್ ಅಲ್ಲಿ. ನಿಮ್ಮ ರೀಪೇಯಿಂಗ್ ಕೆಪಾಸಿಟಿ 60,000 ಊಟ ತಿಂಡಿ ಅಂತ ಕನ್ಸಿಡರ್ ಮಾಡ್ತಾರೆ. ನಿಮ್ಮ ದೊಡ್ಡ ಮನುಷ್ಯ ದೊಡ್ಡದಾಗ್ತಿದ್ದಂಗೆ ಬಾಡಿಗೆ ಜಾಸ್ತಿ ಆಗುತ್ತಲ್ಲ, ಕಾರು ಪೆಟ್ರೋಲ್ ಜಾಸ್ತಿ ಆಗುತ್ತಲ್ಲ, ಶರ್ಟ್ ಪ್ಯಾಂಟ್ಗಳು ಜಾಸ್ತಿ ಆಗ್ತಾವಲ್ಲ, ಎಲ್ಲ ಬ್ರಾಂಡೆಡ್ ಹಾಕಕ್ ಶುರು ಆಗ್ತದೆ. ಅದರಿಂದಾಗಿ 60% ಸೈಡ್ ರೇಟ್ ಬಿಡಿ, 40%. ಆದರೆ ಅದಕ್ಕೆ ಕೆಲವು ನಿಯಮಗಳಿದಾವೆ. ಮೊದಲನೇದಾಗಿ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾ ಇದ್ದಾರಾ, ಆಮೇಲೆ ಎಷ್ಟು ಜನ ಮಕ್ಕಳಿದ್ದಾರೆ, ಆಮೇಲೆ ಅವರ ಮೇಲೆ ಎಷ್ಟು ಜನ ಡಿಪೆಂಡೆಂಟ್ಸ್ ಇದ್ದಾರೆ, ಅವರ ವಯಸ್ಸು ಎಷ್ಟು, ಈಗ ನಿಮಗೆ 25-30 ವರ್ಷ, ಸಂಬಳ 45,000 ಅಂದ್ರೆ ಇನ್ನು 30 ವರ್ಷ ಕೆಲಸ ಮಾಡ್ತೀರಿ. ಅದರಿಂದ ನಿಮಗೆ 20 ವರ್ಷಕ್ಕೆ ಲೋನ್ ಕೊಡೋದಕ್ಕೆ ಏನು ತೊಂದರೆ ಇಲ್ಲ. ಹಾಗೂ ನಿಮ್ಮ ಕ್ವಾಲಿಫಿಕೇಶನ್ ಚೆನ್ನಾಗಿದೆ, ನೀವು ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಿ, ಡಾಕ್ಟ್ರು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೀರಿ, ಡಾಕ್ಟರ್ಗಳಿಗೆ ಲೋನ್ ಕೊಡೋದಕ್ಕೆ ಯಾವ ಭಯನೂ ಇಲ್ಲ ಬ್ಯಾಂಕ್ನವರಿಗೆ. ಯಾಕಂದ್ರೆ ದಿನ ತಿಂಗಳು ಬರ್ತಾ ಇರುತ್ತೆ, ಆಯ್ತಲ್ಲ. ಅಡ್ವೊಕೇಟ್ಸ್ ಕೊಡೋದಿಲ್ಲ ಅಂತೆ, ಯಾಕಂದ್ರೆ ಕೊಡೋದಿಲ್ಲ ಅವರು ಅಂತ ಹೇಳಿ. ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೊಡ್ಬೋದು, ಈಸಿಯಾಗಿ ಹೋಗ್ತದೆ ನೋಡಿ. ಸೆಲ್ಫ್ ಎಂಪ್ಲಾಯ್ಡ್ ಡೆಂಟಿಸ್ಟ್ಗಳಿಗೆ ಕೊಡ್ಬೋದು, ಸೈಕ್ಯಾಟ್ರಿಸ್ಟ್ಗಳು ಕೊಡ್ಬೋದು, ಸೈಕಾಲಜಿಸ್ಟ್ ಕೊಡ್ಬೋದು, ಅವರು ನೋಡ್ತಾರೆ, ಇದನ್ನೆಲ್ಲ ನೋಡ್ತಾರೆ. ಓಕೆ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಾನಸಿಕ ಸ್ಥಿತಿ, ಹಣವನ್ನು ವಾಪಸ್ ಕೊಡುವುದಕ್ಕೆ ನಿಮಗೆ ಮನಸ್ಸಿದೆಯಾ. ನೀವು ಎಷ್ಟೇ ಇದ್ರೂ ಹಣವನ್ನು ವಾಪಸ್ ಕೊಡೋದಕ್ಕೆ ಮನಸ್ಸಿಲ್ಲದೆ ನೀವು ಕಾನೂನಿನ ಆ ವ್ಯಕ್ತಿಯ ಹೆಲ್ತ್ ಅನ್ನ ಕೂಡ ಚೆಕ್ ಮಾಡ್ತಾರೆ ಅಂತ ಅನ್ಸುತ್ತಲ್ಲ. ಹೆಲ್ತ್ ಚೆಕ್ ಮಾಡ್ತಾರೆ, ಅದು ಇನ್ಶೂರೆನ್ಸ್ ಅಲ್ಲಿ ಇದೆಯಲ್ಲ. ಹೆಲ್ತ್ ಅವ್ರು ಚೆಕ್ ಮಾಡ್ಬೇಕಾಗಿಲ್ಲ, ಇನ್ಶೂರೆನ್ಸ್ ಚೆಕ್ ಮಾಡ್ಬಿಟ್ಟಿದ್ದಾರೆ. ನಿಮಗೆ ನೀವು ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಒಂದು 20 ಲಕ್ಷ ಲೋನ್ ತಗೊಂಡಿದ್ದೀರಿ, ಮೊದಲು ನೋಡ್ತಾರೆ ಬ್ಯಾಂಕ್ ಮ್ಯಾನೇಜರು, ನಿಮಗೆ 20 ಲಕ್ಷಕ್ಕೆ ಇನ್ಶೂರೆನ್ಸ್ ಇದೆಯಾ, ಇಲ್ಲದಿದ್ರೆ ಮಾಡಿಸ್ಕೊಂಬ ಅಂತಾರೆ. ಯಾಕಂದ್ರೆ ಏನಾದರೂ ಲೋಪದೋಷವಾದಲ್ಲಿ, ಏನಾದರೂ ತೊಂದರೆ ಆದಲ್ಲಿ ಹಣವನ್ನ ಇನ್ಶೂರೆನ್ಸ್ ನೀವೇ ಇಲ್ಲದಿದ್ದಾಗ ಮನೆಯವರು ಕಟ್ಟುವಂತ ಒಂದು ಕೆಟ್ಟ ಕೆಲಸಕ್ಕೆ ಬರಬಾರ್ದು, ಮನೆಯವರು ಕಟ್ಟಕ್ಕಾಗಬಾರ್ದು. ಮನೆಯದ್ದು ಲೋನನ್ನ ಕಷ್ಟ ಆಗೋಗ್ತದೆ. ಅದರಿಂದ ಏನ್ ಮಾಡ್ತಾರೆ ಅಂತಂದ್ರೆ ನೀವು ಇಲ್ಲಿದ್ದಾಗ ದುಡ್ಡು ಏನಪ್ಪ ಅಂದ್ರೆ ಇನ್ಶೂರೆನ್ಸ್ ಇಂದ ಅದನ್ನ ತಗೊಂಡು ಮನೆಯವರಿಗೆ ಫ್ರೀ ಮಾಡಿಬಿಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನ ನೋಡಿ ಈ ರೀತಿ ಇವೆಲ್ಲ ಚೆಕ್ ಮಾಡಿ ಆ ನಂತರ ಅವರು ಲೋನ್ ಅಪ್ರೂವಲ್ ಕೊಡ್ತಾರೆ. ಓಕೆ, ಇನ್ನು ಪ್ರಮುಖವಾದ ಒಂದು ವಿಚಾರ CIBIL ಅಂತ ಒಂದು ವಿಷಯ ಬರುತ್ತೆ. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ, ಬಟ್ ಇದ್ರ ಮಹತ್ವ ಏನು, ಇದರಿಂದ ಜನಗಳಿಗೆ ಏನು ಉಪಯೋಗ? CIBIL ಅಂದ್ರೆ ಇದರಿಂದ ಉಪಯೋಗ ಅಲ್ಲ, ಅನಾನುಕೂಲ ಆಗೋದು. ಓಕೆ, ಏನಿದೆ CIBIL ಅಂದ್ರೆ? ಈಗಾಗಲೇ ನಾನು ಒಂದು ವಾಕ್ಯ ಹೇಳಿದೆ, ನೀವು ಗಮನಿಸಿರ್ಬೇಕು. ಕೊಡುವ ಮನಸ್ಸಿದೆಯಾ, ವಾಪಸ್ಸು ಕೊಡುವ ಮನಸ್ಸಿದೆಯಾ. ಹೌದು, ತಗೊಂಡದ್ದನ್ನು ವಾಪಸ್ ಕೊಡೋದಕ್ಕೆ ಬಹಳ ಜನ ಹಿಂಜರಿತಾರೆ. ಏನಾದ್ರು ಮನ್ನಾ ಸ್ಕೀಮ್ಗಳು ಬರ್ಬೋದು, ಏನಾದ್ರು ಆಗಬಹುದು, ಏನಾದ್ರೂ ಗಲಾಟೆ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗ್ಬೋದು ಲೋನು ಅಂತ. ಮತ್ತೆ ಕೆಲವರಿಗೆ ಕೊಡುವಂತ ಮನಸ್ಥಿತಿನೆಲ್ಲ ಎಳೆದು ಚೂಯಿಂಗ್ ಗಮ್ ತರ ಕೊಡೋದು. ಅವಾಗ ಏನ್ ಮಾಡ್ತಾರೆ, ಒಂದು ಸಿಬಿಲ್ ಅಂತಿದೆ, ಅಂದ್ರೆ ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಆಫ್ ಇಂಡಿಯಾ ಅಂತ. ಕ್ರೆಡಿಟ್, ನೀವು ಯಾವುದೇ ಒಂದು ನಿಮ್ಮ ಕ್ರೆಡಿಟ್ ಕಾರ್ಡ್, CIBIL ಅಂದ್ರೆ ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಆಫ್ ಇಂಡಿಯಾ ಅಂತ. ಯಾವುದೇ ಸಾಲ, ಗೃಹ ಸಾಲ ಅಂತಾನೆ ಅಲ್ಲ, ವಾಹನ ಸಾಲ ಯಾವುದೇ ಆಗಲಿ, ಕ್ರೆಡಿಟ್ ಕಾರ್ಡ್ ಆಗಲಿ, ಡೆಬಿಟ್ ಕಾರ್ಡ್ ಆಗಲಿ, ಅಥವಾ ನೀವು ಜಾಮೀನು ನಿಂತದ್ದಾಗಲಿ. ಈಗ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ನಲ್ಲಿ ಒಂದು 8,000 ರೂಪಾಯಿ ಕೊಡಬೇಕು. ಅದನ್ನ ನೀವು ಸತಾಯಿಸಿ 1.5 ವರ್ಷದ ಮೇಲೆ ಕೊಟ್ಟಿದೆ ಅಂತ ತಿಳ್ಕೊಳ್ಳಿ. ಅಂದರೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿಲ್ಲ, ಸಾಲ ಕೊಡುವಂತ ನಿಮ್ಮ ವ್ಯವಸ್ಥೆ ಸರಿ ಇಲ್ಲ. ಈ ಇನ್ಫಾರ್ಮೇಶನ್ ಎಲ್ಲ CIBIL ಅವರು ಹೇಗೆ ಎಲ್ಲವೂ ಪ್ರತಿಯೊಂದು ಕೂಡ
ಹೇಗೆ ನಾವು ಪ್ಯಾನ್ ಕಾರ್ಡಿಗೆ ಒಂದು ಕಾಪಿ ಹೋಗುತ್ತೋ ಕಾರ್ ತಗೊಂಡಾಗ, ಮನೆ ತಗೊಂಡಾಗ ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದು ಕಾಪಿ ಹೋಗುತ್ತೆ. ನೀವು ಕಾರ್ ತಗೊಂಡು ಮನೆಗೆ ಬರ್ತಿದ್ದಂಗೆ ಒಂದು ತಿಂಗಳೊಳಗಾಗಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುತ್ತೆ, ಹೊಸ ಕಾರ್ ತಗೊಂಡಿದ್ರಿ ದುಡ್ಡು ತೋರಿಸಿ ಅಂತ. ಆ ಡಿಪಾರ್ಟ್ಮೆಂಟೇ ಬೇರೆ. ಆಮೇಲೆ ಅವ್ರು ಹೇಳಬೇಕು ನಾನು ಇನ್ಕಮ್ ಟ್ಯಾಕ್ಸ್ ಇಂಥ ಝೋನಲ್ಲಿ ದಿನದ ಲೆಟರ್ ಕೊಡ್ಬೇಕು ನೀವು. ಹಾಗೇನೆ ಕ್ರೆಡಿಟ್ ಹಿಸ್ಟ್ರಿ ಎಲ್ಲ ಅಲ್ಲಿ ಹೋಗುತ್ತೆ. ನೀವು ಕಟ್ಟದೇ ಇದ್ದಾಗ ಅಲ್ಲಿ ಎಂಟರ್ ಆಗುತ್ತೆ. ಮುಂದಿನ ಸತಿ ಬ್ಯಾಂಕ್ನವರು ಲೋನ್ ಕೊಡಬೇಕಾದ್ರೆ ನೀವು ಕೆನರಾ ಬ್ಯಾಂಕಿಗೆ ಹಾಕಿ, ಇಲ್ಲ ಕರ್ನಾಟಕ ಬ್ಯಾಂಕರ್ ಹಾಕಿ, ಇಲ್ಲ ICICI ಬ್ಯಾಂಕರ್ ಹಾಕಿ, ಅವರು ಲೋನ್ ಕೊಡುವ ಮುಂಚೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿಗೆ ಪ್ಯಾನ್ ಕಾರ್ಡ್ ಸಹಿತ ಅಲ್ಲಿ ಕಳಿಸಿದಾಗ ಅಲ್ಲಿಂದ ಬರ್ತದೆ ಇವರು ಮೊನ್ನೆ ಕ್ರೆಡಿಟ್ ಕಾರ್ಡ್ನಲ್ಲಿ ಒಂದು 8,000 ರೂಪಾಯಿನ ಹಿಡ್ಕೊಂಡು 6-8 ತಿಂಗಳು ಕೊಟ್ಟಿಲ್ಲ, ಅಥವಾ ಇನ್ಯಾವುದೋ ಒಂದು ಲೋನನ್ನು ಬೇರೆ ಬ್ಯಾಂಕಿಂದ ತೊಗೊಂಡಿದ್ದಾರೆ ಅಲ್ಲಿ ಕಟ್ಟಿಲ್ಲ. ಮೊದಲೇನಾಗ್ತಿತ್ತು, ಈ ಬ್ಯಾಂಕ್ನಲ್ಲಿ ತಗೊಂಡಿದ್ದೀನಿ ಪಕ್ಕದ ಬ್ಯಾಂಕ್ ತಗೊಳ್ಳೋದು, ಅದಲ್ಲದೆ ಇನ್ನೊಂದು ಕೋಆಪರೇಟಿವ್ ಬ್ಯಾಂಕಲ್ಲಿ ತಗೊಳ್ಳೋದು, ಹೀಗೆ ಮಾಡ್ತಿದ್ರು. ಈಗ ಏನಾಗಿದೆ, ನನಗೆ ಗೊತ್ತಿದ್ದಾಗೆ ಸುಮಾರು ಜನ ಈ ತರ ಮಾಡಿದ್ದಾರೆ. ಮೊನ್ನೆ ಲೋನಿಗೆ ಹಾಕಿದ್ದಾರೆ, ಲೋನು ರಿಜೆಕ್ಟ್ ಆಗಿ ಹೋಗಿದೆ. ಹಾಗಾಗಿ ಜೀವನ ಪರ್ಯಂತರ ಸಾಲ ಕೊಡೋದಕ್ಕೆ ಅನರ್ಹರಾಗ್ಬಿಡ್ತಾರೆ. ಸೊ ಈ CIBI ಯಾವಾಗಿಂದ ಇದೆ ಇದು? ಇದೊಂದು 3-4 ವರ್ಷ ಆಯ್ತು ಈಗ ಪೂರ್ಣ ಪ್ರಮಾಣಕ್ಕೆ ಬಂದು. ಅದ್ರ ಮುಂಚಿಂದ ನಡೀತಾನೆ ಇತ್ತು ಈ ಇನ್ಫಾರ್ಮೇಶನ್ ಕಲೆಕ್ಷನ್. ಈಗ ಕ್ಲೀನ್ ಆಗಿ ಎಲ್ಲರ ಹಿಸ್ಟ್ರಿ ಅವರ ಹತ್ರ ಇದೆ. ನೀವೇನಾದರೂ ಸಾಲ ತಗೊಂಡು ಅದನ್ನು ಚೂಯಿಂಗ್ ಗಮ್ ಥರ ಎಳ್ಕೊಂಡು ಹೋಗಿ ನಾನು ಆಮೇಲೆ ಕೊಡ್ತೀನಿ ಇಮೇಲ್ ಕೊಡ್ತೀನಿ ಅಂತ ಅದನ್ನು ಲಿಟಿಗೇಷನ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಆದರೆ ಇಮಿಡಿಯೇಟಾಗಿ ಗೊತ್ತಾಗಿ ಹೋಗ್ತದೆ ಇವರು ಸಾಲ ತೆಗೆದುಕೊಳ್ಳೋಕೆ ಅನರ್ಹ. ಓಕೆ, ಈಗ ಸಾಲ ಪಡಿಬೇಕಾದ್ರೆ ನೀವು ದಾಖಲಾತಿಗಳನ್ನೆಲ್ಲ ಕೇಳಿದ್ರಿ, ಮತ್ತು ಈಗ CIBI ಅವರು ಅರ್ಹತೆ ಕೊಡ್ತಾರೆ ಅಂತ. ಸಪೋಸ್ ನಮ್ಮ ಅರ್ಹತೆ ಕಮ್ಮಿ ಇದೆ, ನಿಮಗೆ ಕೊಡೋಕ್ಕಾಗಲ್ಲ ಅಂತ ಒಂದು ಬ್ಯಾಂಕ್ ಅವರು ನಮ್ಮ ಸಾಲವನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ನಮ್ಮ ಅರ್ಹತೆಯನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ? ಸಿಬಿಲ್ನಲ್ಲಿ ಬಂದಂಥ ಕೇಸ್ನಲ್ಲಿ ಅನರ್ಹರಾದರೆ ಎಲ್ಲೂ ಮಾಡೋಕ್ಕಾಗಲ್ಲ. ಯಾವ ಬ್ಯಾಂಕ್ನವರು ಕೊಡೋಕ್ಕಾಗೋದಿಲ್ಲ. ಬಹಳ ರಿಸ್ಕ್ ತೊಗೊಂಡು ಬ್ಯಾಂಕ್ ಮ್ಯಾನೇಜರ್ ಕೊಡಬೇಕಾಗ್ತದೆ. ಕೊಟ್ಟರು ಅವನಿಗೂ ತೊಂದರೆ ಆಗುತ್ತೆ. ಕೋಆಪರೇಟಿವ್ ಬ್ಯಾಂಕ್ನವರು ಕೊಡಬಹುದು, ಕಷ್ಟಪಟ್ಟು ತಗೋಬಹುದು, ಆದರೆ ತೊಂದರೆ ಆಗುತ್ತೆ, ಸಿಕ್ಕೋದು ಕಷ್ಟ. ನೀವು ಹೇಳ್ತಾ ಇರೋದು ಅನರ್ಹತೆ ಯಾಕೆ ಅಂತಂದರೆ ರೀಪೇಯಿಂಗ್ ಕೆಪಾಸಿಟಿ ಇಲ್ಲದೇ ಇರುವುದರಿಂದ. ಹಣವನ್ನು ನನಗೆ ಸಂಬಳ ಇರುವುದೇ ತಿಂಗಳಿಗೆ 40,000. ಆ 40,000ದಲ್ಲಿ ನನಗೆ 60% ಹೋಯ್ತು ಅಂತಾದರೆ ಒಂದು 24,000 ಹೋಯಿತು. ರೀಪೇಯಿಂಗ್ ಕೆಪಾಸಿಟಿ 16,000 ಅಂತಾದರೆ ನಾನು 16ರಿಂದ 20 ಲಕ್ಷದವರೆಗೂ ಲೋನ್ ತೊಗೊಳ್ಬೋದು. ಒಂದು 15 ವರ್ಷದ 20 ವರ್ಷದ ಅವಧಿಯಿಂದ ತಗೊಂಡ್ರೆ ಆಯ್ತಲ್ಲ. ಈಗ ಮನೆಯ ಬೆಲೆ ಒಂದು 40 ಲಕ್ಷ ಅಂತಾದರೆ ಅಥವಾ 45 ಲಕ್ಷ ಅಂತಾದರೆ ನಾನು ಬರೀ 16 ಲಕ್ಷನ 20 ಲಕ್ಷ ತಗೊಂಡು ಮಾಡಲಿ ಅಂತಾದಾಗ ನಾನೇನು ಮಾಡ್ಬೋದು ಅಂತಂದರೆ, ನನ್ನ ಹೆಂಡತಿ ಏನಾದರೂ ಕೆಲಸಕ್ಕೆ ಹೋಗ್ತಾಳೆ ಅಂತಾದರೆ, ಅಥವಾ ನಮ್ಮ ಬಾಳ ಸಂಗಾತಿ ಕೆಲಸಕ್ಕೆ ಹೋಗ್ತಾರೆ ಅಂತಾದರೆ ಅವರ ಹೆಸರಿನಲ್ಲಿ ನೀವು ಸೇರಿಸ್ಕೊಂಡು ಮಾಡಿದಾಗ ಅವರ ಸಂಬಳವನ್ನು ಇದಕ್ಕೆ ಸೇರಿಸಲಾದಾಗ ನನ್ನ ಅರ್ಹತೆ ಮೇಲೆ ಹೋಗುತ್ತೆ. ಇದು ಅರ್ಹತೆ ಹೆಚ್ಚಿಸ್ಕೊಳ್ಳುವಂಥದ್ದು. ತುಂಬಾ ಹಳೆಯ ಕಾಲದಲ್ಲಿ ಅಣ್ಣ ತಮ್ಮದ್ರಿಗೆ ಬಿಡ್ತಾ ಇದ್ರು, ಇಬ್ರು ಫ್ರೆಂಡ್ಸಿಗೆ ಬಿಡ್ತಾ ಇದ್ರು, ಆಮೇಲೆ ತಂದೆ ಮಗನಿಗೆಲ್ಲ ಬಿಡ್ತಿದ್ರು. ಈಗ ಸ್ವಲ್ಪ ಕಷ್ಟ ಕೊಡ್ತಾ ಇದಾರಂತೆ. ಜಗಳ ಆಗ್ಬೋದು, ಆಮೇಲೆ ತಂದೆ ಮಗನಿಗೂ ಜಗಳ ಆಗ್ಬೋದು, ಇಲ್ಲ ಸ್ನೇಹಿತರಿಗಂತೂ ಜಗಳ ಆಗೋದು ಕಾಮನ್. ಗಂಡ ಹೆಂಡತಿಗೆ ಮಾತ್ರ ಇವಾಗ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ನಮ್ಮ ಅರ್ಹತೆ, ಸಾಲ ಪಡೆಯುವ ಅರ್ಹತೆಯನ್ನ, ಸಾಲ ಪಡೆಯುವ ಹಣವನ್ನು ಮೊತ್ತವನ್ನು ಜಾಸ್ತಿ ಮಾಡ್ಕೋಬಹುದು. ಇನ್ನೊಂದು ವಿಚಾರ, ಆ ಮನೆಯನ್ನು ಅವರು ಬ್ಯಾಂಕ್ನವ್ರ ಹೆಸರಿಗೆ ಬರ್ಸ್ಕೊಂಡ್ಬಿಡ್ತಾರೆ. ಸೊ ಅದರಿಂದಾಗಿ ಅವರಿಗೆ ಸೇಫ್ಟಿ ಆಗೋಯ್ತು. ಹೆಚ್ಚು ಕಡಿಮೆ ಆದರೆ ಮನೆ ಖಂಡಿತ ಸಾಲ ಪಡೆಯುವ ಅರ್ಹತೆ ಅಂದರೆ ಸಾಲ ಪಡೆಯುವ ರೀತಿ ಹೇಗೆ, ನಾವು ಎಲ್ಲ ದಾಖಲಾತಿಗಳನ್ನು ಕೊಟ್ಟ ನಂತರ ಬ್ಯಾಂಕ್ ಅವರು ಹೇಗೆ ಪ್ರೊಸೀಡ್ ಮಾಡ್ತಾರೆ, ಮತ್ತು ಒಂದು ವೇಳೆ ನಾವು ಸಾಲ ಪಡೆಯೋದಕ್ಕೆ ಅನರ್ಹರಾದರೆ ಆ ಅರ್ಹತೆಯನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಡಾಕ್ಟರ್ ಭರತ್ ಚಂದ್ರ ಅವರು ಕೊಟ್ಟರು. ಇನ್ನು ಸಾಲ ಪಡೆಯುವಾಗ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಕೂಡ ಇದೆ. ನೀವು ಸ್ವಲ್ಪ ಎಚ್ಚರದಿಂದ ಸಾಲವನ್ನು ಪಡಿಬೇಕಾಗುತ್ತೆ. ಯಾರೋ ಕರೆದು ನಿಮ್ಗೆ 40 ಲಕ್ಷ ಲೋನ್ ಕೊಟ್ಬಿಡ್ತೀನಿ, 50 ಲಕ್ಷ ಲೋನ್ ಕೊಟ್ಬಿಡ್ತೀನಿ ಅಂದ ತಕ್ಷಣ ನೀವು ಮುಂದಕ್ಕೆ ಹೋಗಬಾರ್ದು. ಅಲ್ಲೂ ಕೂಡ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಪ್ರಸಂಗ ಬರುತ್ತೆ. ಅದೇನೋ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಪುಟ್ಟ ಬ್ರೇಕ್.